ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ವಯಸ್ಸಾದವರು ಔಷಧಿಗೆಲ್ಲ ಬಳಸಿದ್ರೆ, ಇನ್ನು ಕೆಲವರು ತಮಗೆ ಬೇಕಾಗಿರೋ ವಸ್ತುಗಳನ್ನು, ಅಗತ್ಯ ಇರೋ ವಸ್ತುಗಳನ್ನು ತಗೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ಮಹಿಳೆ ಅತ್ಯಂತ ಪ್ರಮುಖವಾದ ಒಂದು ವಿಚಾರವನ್ನು ಖರೀದಿಸಿ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ. ಏನದು ನೋಡಿ. ಗೃಹಲಕ್ಷ್ಮಿ ಹಣದಲ್ಲಿ ಹಸು ಖರೀದಿಸಿದ ಮಹಿಳೆ. 10 ಲೀಟರ್ ಹಾಲು ಕರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣವನ್ನ ಜನರು ನಾನಾ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದಾರೆ. ಕೆಲವರು ಹಣ ಕೂಡಿಟ್ಟು ಫ್ರಿಡ್ಜ್, ಮಗನಿಗೆ ಗಾಡಿ, ಫ್ಯಾನ್ಸಿ ಅಂಗಡಿ, ಗ್ರಂಥಾಲಯ ತೆರೆದ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ವು. ಈಗ ಅದೇ ರೀತಿಯಲ್ಲಿ ಬಡ ರೈತ ಕುಟುಂಬವೊಂದು ಹಸು ಖರೀದಿಸಿ ಭಾರಿ ಸುದ್ದಿಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುರುಡಿಹಳ್ಳಿ ಗ್ರಾಮದ ಕವಿತಾ ಗೃಹಲಕ್ಷ್ಮಿ ಕಂತುಗಳ ಹಣವನ್ನ ಕೂಡಿಟ್ಟು ಹಸುವನ್ನ ಖರೀದಿಸಿದ್ದಾರೆ. ಸರ್ಕಾರ ಪ್ರತಿ ತಿಂಗಳು ಹಾಕುವ ಹಣದಲ್ಲಿ 18 ಕಂತಿನ ಬಾಕಿ ಹಣವನ್ನ ಕೂಡಿಟ್ಟು 36,000 ರೂಪಾಯಿ ನೀಡಿ ಹಸುವನ್ನ ಖರೀದಿಸಿದ್ದಾರೆ. ಇದರಿಂದ ಇತರರಿಗೂ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು 18 ತಿಂಗಳು ಸೇವ್ ಮಾಡಿ ಹಸು ತಗೊಂಡಿದ್ದೀವಿ ಸರ್. ಅದು ಮನೆಗೆ ದಿನ ಬೆಳಗ್ಗೆ 5 ಸಾಯಂಕಾಲ 5 ಲೀಟ್ರ್ ಹಾಲು ಕೊಡುತ್ತೆ. ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಬಂದಿದ್ದ ದುಡ್ಡು ಹುಡುಗರಿಗೆ ಓದೋಕ್ಕೆ ಮತ್ತು ಮನೆ ಖರ್ಚಿಗೆ ಬಳಸ್ಕೊಂತೀವಿ ಸರ್. ಅದು ಹೊಲ್ದಾಗೆ ಹುಲ್ಲು ಹಾಕಿದ್ದೀವಿ ಸರ್. ಇಲ್ಲಾಂದರೆ ಯಾರ ಹೊಲ್ದಾರೆಲ್ಲ ಹೋಗಿ ಸೆಪ್ಪೆ ಅದು ಕೊಯ್ಕೊಂಬಂದು ಮೇಯಿಸ್ತೀವಿ ಸರ್. ಈ ಯೋಜನೆಯಿಂದ ನಾನೊಬ್ಬಳೇ ತೃಪ್ತಿಯಾಗಿ ಜೀವನವನ್ನ ನಡೆಸ್ತಾ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿಯಾಗಿದೆ ಅಂತಿದ್ದಾರೆ ರೈತ ಮಹಿಳೆ ಕವಿತಾ. ಗೃಹಲಕ್ಷ್ಮಿ ಹಣ ತಗೊಂಡು ಹಸ ಎಲ್ಲ ಸೇವ್ ಮಾಡಿ ಹಸು ತಗೊಂಡು ಮನೆ ಖರ್ಚಿಗೆ ಎಲ್ಲ ಮತ್ತು ಹುಡುಗರಿಗೂ ನೀಟಾಗಿ ನಡೆಸ್ಕೊಂಡು ಆಗ್ತಾಯಿದೆ ಸರ್. ಆದಷ್ಟು ಗೃಹಲಕ್ಷ್ಮಿ ಹಣ ಸೇವ್ ಮಾಡಿ ಮತ್ತು ಅದನ್ನು ಬಂದಿದ್ದ ದುಡ್ಡನ್ನು ಖರ್ಚಿಗೆ ಬಳಸ್ಕೊಂಡು ಈ ಥರ ಏನಾರ ಅನುಕೂಲ ಮಾಡ್ಕೊಳ್ರಿ. ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾರಿ ಅನುಕೂಲವಾಗಿದೆ. ಪ್ರತಿನಿತ್ಯ 10 ಲೀಟರ್ ಹಾಲು ಮಾರಿ ಕವಿತಾ ಜೀವನ ಸಾಗಿಸ್ತಾ ಇರುವುದು ಬೇರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ವೀರೇಶ್ ಬಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ವಯಸ್ಸಾದವರು ಔಷಧಿಗೆಲ್ಲ ಬಳಸಿದ್ರೆ, ಇನ್ನು ಕೆಲವರು ತಮಗೆ ಬೇಕಾಗಿರೋ ವಸ್ತುಗಳನ್ನು, ಅಗತ್ಯ ಇರೋ ವಸ್ತುಗಳನ್ನು ತಗೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ಮಹಿಳೆ ಅತ್ಯಂತ ಪ್ರಮುಖವಾದ ಒಂದು ವಿಚಾರವನ್ನು ಖರೀದಿಸಿ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ. ಏನದು ನೋಡಿ. ಗೃಹಲಕ್ಷ್ಮಿ ಹಣದಲ್ಲಿ ಹಸು ಖರೀದಿಸಿದ ಮಹಿಳೆ. 10 ಲೀಟರ್ ಹಾಲು ಕರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣವನ್ನ ಜನರು ನಾನಾ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದಾರೆ. ಕೆಲವರು ಹಣ ಕೂಡಿಟ್ಟು ಫ್ರಿಡ್ಜ್, ಮಗನಿಗೆ ಗಾಡಿ, ಫ್ಯಾನ್ಸಿ ಅಂಗಡಿ, ಗ್ರಂಥಾಲಯ ತೆರೆದ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ವು. ಈಗ ಅದೇ ರೀತಿಯಲ್ಲಿ ಬಡ ರೈತ ಕುಟುಂಬವೊಂದು ಹಸು ಖರೀದಿಸಿ ಭಾರಿ ಸುದ್ದಿಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುರುಡಿಹಳ್ಳಿ ಗ್ರಾಮದ ಕವಿತಾ ಗೃಹಲಕ್ಷ್ಮಿ ಕಂತುಗಳ ಹಣವನ್ನ ಕೂಡಿಟ್ಟು ಹಸುವನ್ನ ಖರೀದಿಸಿದ್ದಾರೆ. ಸರ್ಕಾರ ಪ್ರತಿ ತಿಂಗಳು ಹಾಕುವ ಹಣದಲ್ಲಿ 18 ಕಂತಿನ ಬಾಕಿ ಹಣವನ್ನ ಕೂಡಿಟ್ಟು 36,000 ರೂಪಾಯಿ ನೀಡಿ ಹಸುವನ್ನ ಖರೀದಿಸಿದ್ದಾರೆ. ಇದರಿಂದ ಇತರರಿಗೂ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು 18 ತಿಂಗಳು ಸೇವ್ ಮಾಡಿ ಹಸು ತಗೊಂಡಿದ್ದೀವಿ ಸರ್. ಅದು ಮನೆಗೆ ದಿನ ಬೆಳಗ್ಗೆ 5 ಸಾಯಂಕಾಲ 5 ಲೀಟ್ರ್ ಹಾಲು ಕೊಡುತ್ತೆ. ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಬಂದಿದ್ದ ದುಡ್ಡು ಹುಡುಗರಿಗೆ ಓದೋಕ್ಕೆ ಮತ್ತು ಮನೆ ಖರ್ಚಿಗೆ ಬಳಸ್ಕೊಂತೀವಿ ಸರ್. ಅದು ಹೊಲ್ದಾಗೆ ಹುಲ್ಲು ಹಾಕಿದ್ದೀವಿ ಸರ್. ಇಲ್ಲಾಂದರೆ ಯಾರ ಹೊಲ್ದಾರೆಲ್ಲ ಹೋಗಿ ಸೆಪ್ಪೆ ಅದು ಕೊಯ್ಕೊಂಬಂದು ಮೇಯಿಸ್ತೀವಿ ಸರ್. ಈ ಯೋಜನೆಯಿಂದ ನಾನೊಬ್ಬಳೇ ತೃಪ್ತಿಯಾಗಿ ಜೀವನವನ್ನ ನಡೆಸ್ತಾ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿಯಾಗಿದೆ ಅಂತಿದ್ದಾರೆ ರೈತ ಮಹಿಳೆ ಕವಿತಾ. ಗೃಹಲಕ್ಷ್ಮಿ ಹಣ ತಗೊಂಡು ಹಸ ಎಲ್ಲ ಸೇವ್ ಮಾಡಿ ಹಸು ತಗೊಂಡು ಮನೆ ಖರ್ಚಿಗೆ ಎಲ್ಲ ಮತ್ತು ಹುಡುಗರಿಗೂ ನೀಟಾಗಿ ನಡೆಸ್ಕೊಂಡು ಆಗ್ತಾಯಿದೆ ಸರ್. ಆದಷ್ಟು ಗೃಹಲಕ್ಷ್ಮಿ ಹಣ ಸೇವ್ ಮಾಡಿ ಮತ್ತು ಅದನ್ನು ಬಂದಿದ್ದ ದುಡ್ಡನ್ನು ಖರ್ಚಿಗೆ ಬಳಸ್ಕೊಂಡು ಈ ಥರ ಏನಾರ ಅನುಕೂಲ ಮಾಡ್ಕೊಳ್ರಿ. ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾರಿ ಅನುಕೂಲವಾಗಿದೆ. ಪ್ರತಿನಿತ್ಯ 10 ಲೀಟರ್ ಹಾಲು ಮಾರಿ ಕವಿತಾ ಜೀವನ ಸಾಗಿಸ್ತಾ ಇರುವುದು ಬೇರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ.
ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ವಯಸ್ಸಾದವರು ಔಷಧಿಗೆಲ್ಲ ಬಳಸಿದ್ರೆ, ಇನ್ನು ಕೆಲವರು ತಮಗೆ ಬೇಕಾಗಿರೋ ವಸ್ತುಗಳನ್ನು, ಅಗತ್ಯ ಇರೋ ವಸ್ತುಗಳನ್ನು ತಗೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ಮಹಿಳೆ ಅತ್ಯಂತ ಪ್ರಮುಖವಾದ ಒಂದು ವಿಚಾರವನ್ನು ಖರೀದಿಸಿ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ. ಏನದು ನೋಡಿ. ಗೃಹಲಕ್ಷ್ಮಿ ಹಣದಲ್ಲಿ ಹಸು ಖರೀದಿಸಿದ ಮಹಿಳೆ. 10 ಲೀಟರ್ ಹಾಲು ಕರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣವನ್ನ ಜನರು ನಾನಾ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದಾರೆ. ಕೆಲವರು ಹಣ ಕೂಡಿಟ್ಟು ಫ್ರಿಡ್ಜ್, ಮಗನಿಗೆ ಗಾಡಿ, ಫ್ಯಾನ್ಸಿ ಅಂಗಡಿ, ಗ್ರಂಥಾಲಯ ತೆರೆದ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ವು. ಈಗ ಅದೇ ರೀತಿಯಲ್ಲಿ ಬಡ ರೈತ ಕುಟುಂಬವೊಂದು ಹಸು ಖರೀದಿಸಿ ಭಾರಿ ಸುದ್ದಿಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುರುಡಿಹಳ್ಳಿ ಗ್ರಾಮದ ಕವಿತಾ ಗೃಹಲಕ್ಷ್ಮಿ ಕಂತುಗಳ ಹಣವನ್ನ ಕೂಡಿಟ್ಟು ಹಸುವನ್ನ ಖರೀದಿಸಿದ್ದಾರೆ. ಸರ್ಕಾರ ಪ್ರತಿ ತಿಂಗಳು ಹಾಕುವ ಹಣದಲ್ಲಿ 18 ಕಂತಿನ ಬಾಕಿ ಹಣವನ್ನ ಕೂಡಿಟ್ಟು 36,000 ರೂಪಾಯಿ ನೀಡಿ ಹಸುವನ್ನ ಖರೀದಿಸಿದ್ದಾರೆ. ಇದರಿಂದ ಇತರರಿಗೂ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು 18 ತಿಂಗಳು ಸೇವ್ ಮಾಡಿ ಹಸು ತಗೊಂಡಿದ್ದೀವಿ ಸರ್. ಅದು ಮನೆಗೆ ದಿನ ಬೆಳಿಗ್ಗೆ 5, ಸಾಯಂಕಾಲ 5 ಲೀಟ್ರ್ ಹಾಲು ಕೊಡುತ್ತೆ. ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಬಂದಿದ್ದ ದುಡ್ಡು ಹುಡುಗರಿಗೆ ಓದೋಕ್ಕೆ ಮತ್ತು ಮನೆ ಖರ್ಚಿಗೆ ಬಳಸ್ಕೊಂತೀವಿ ಸರ್. ಅದು ಹೊಲ್ದಾಗೆ ಹುಲ್ಲು ಹಾಕಿದ್ದೀವಿ ಸರ್. ಇಲ್ಲಾಂದರೆ ಯಾರ ಹೊಲ್ದಾರೆಲ್ಲ ಹೋಗಿ ಸೆಪ್ಪೆ ಅದು ಕೊಯ್ಕೊಂಬಂದು ಮೇಯಿಸ್ತೀವಿ ಸರ್. ಈ ಯೋಜನೆಯಿಂದ ನಾನೊಬ್ಬಳೇ ತೃಪ್ತಿಯಾಗಿ ಜೀವನವನ್ನ ನಡೆಸ್ತಾ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿಯಾಗಿದೆ ಅಂತಿದ್ದಾರೆ ರೈತ ಮಹಿಳೆ ಕವಿತಾ. ಗೃಹಲಕ್ಷ್ಮಿ ಹಣ ತಗೊಂಡು ಹಸು ಎಲ್ಲ ಸೇವ್ ಮಾಡಿ ಹಸು ತಗೊಂಡು ಮನೆ ಖರ್ಚಿಗೆ ಎಲ್ಲ ಮತ್ತು ಹುಡುಗರಿಗೂ ನೀಟಾಗಿ ನಡೆಸ್ಕೊಂಡು ಆಗ್ತಾಯಿದೆ ಸರ್. ಆದಷ್ಟು ಗೃಹಲಕ್ಷ್ಮಿ ಹಣ ಸೇವ್ ಮಾಡಿ ಮತ್ತು ಅದನ್ನು ಬಂದಿದ್ದ ದುಡ್ಡನ್ನು ಖರ್ಚಿಗೆ ಬಳಸ್ಕೊಂಡು ಈ ಥರ ಏನಾರ ಅನುಕೂಲ ಮಾಡ್ಕೊಳ್ರಿ. ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾರಿ ಅನುಕೂಲವಾಗಿದೆ. ಪ್ರತಿನಿತ್ಯ 10 ಲೀಟರ್ ಹಾಲು ಮಾರಿ ಕವಿತಾ ಜೀವನ ಸಾಗಿಸ್ತಾ ಇರುವುದು ಬೇರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ವಯಸ್ಸಾದವರು ಔಷಧಿಗೆಲ್ಲ ಬಳಸಿದ್ರೆ, ಇನ್ನು ಕೆಲವರು ತಮಗೆ ಬೇಕಾಗಿರೋ ವಸ್ತುಗಳನ್ನು, ಅಗತ್ಯ ಇರೋ ವಸ್ತುಗಳನ್ನು ತಗೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ಮಹಿಳೆ ಅತ್ಯಂತ ಪ್ರಮುಖವಾದ ಒಂದು ವಿಚಾರವನ್ನು ಖರೀದಿಸಿ ಮಕ್ಕಳಿಗೆ ನೆರವಾಗ್ತಾ ಇದ್ದಾರೆ. ಏನದು ನೋಡಿ. ಗೃಹಲಕ್ಷ್ಮಿ ಹಣದಲ್ಲಿ ಹಸು ಖರೀದಿಸಿದ ಮಹಿಳೆ. 10 ಲೀಟರ್ ಹಾಲು ಕರೆದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣವನ್ನ ಜನರು ನಾನಾ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದಾರೆ. ಕೆಲವರು ಹಣ ಕೂಡಿಟ್ಟು ಫ್ರಿಡ್ಜ್, ಮಗನಿಗೆ ಗಾಡಿ, ಫ್ಯಾನ್ಸಿ ಅಂಗಡಿ, ಗ್ರಂಥಾಲಯ ತೆರೆದ ನಾನಾ ಕಾರ್ಯಗಳು ಮುನ್ನೆಲೆಗೆ ಬಂದಿದ್ವು. ಈಗ ಅದೇ ರೀತಿಯಲ್ಲಿ ಬಡ ರೈತ ಕುಟುಂಬವೊಂದು ಹಸು ಖರೀದಿಸಿ ಭಾರಿ ಸುದ್ದಿಯಲ್ಲಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುರುಡಿಹಳ್ಳಿ ಗ್ರಾಮದ ಕವಿತಾ ಗೃಹಲಕ್ಷ್ಮಿ ಕಂತುಗಳ ಹಣವನ್ನ ಕೂಡಿಟ್ಟು ಹಸುವನ್ನ ಖರೀದಿಸಿದ್ದಾರೆ. ಸರ್ಕಾರ ಪ್ರತಿ ತಿಂಗಳು ಹಾಕುವ ಹಣದಲ್ಲಿ 18 ಕಂತಿನ ಬಾಕಿ ಹಣವನ್ನ ಕೂಡಿಟ್ಟು 36,000 ರೂಪಾಯಿ ನೀಡಿ ಹಸುವನ್ನ ಖರೀದಿಸಿದ್ದಾರೆ. ಇದರಿಂದ ಇತರರಿಗೂ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ದುಡ್ಡು 18 ತಿಂಗಳು ಸೇವ್ ಮಾಡಿ ಹಸು ತಗೊಂಡಿದ್ದೀವಿ ಸರ್. ಅದು ಮನೆಗೆ ದಿನ ಬೆಳಿಗ್ಗೆ 5, ಸಾಯಂಕಾಲ 5 ಲೀಟ್ರ್ ಹಾಲು ಕೊಡುತ್ತೆ. ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಬಂದಿದ್ದ ದುಡ್ಡು ಹುಡುಗರಿಗೆ ಓದೋಕ್ಕೆ ಮತ್ತು ಮನೆ ಖರ್ಚಿಗೆ ಬಳಸ್ಕೊಂತೀವಿ ಸರ್. ಅದು ಹೊಲ್ದಾಗೆ ಹುಲ್ಲು ಹಾಕಿದ್ದೀವಿ ಸರ್. ಇಲ್ಲಾಂದರೆ ಯಾರ ಹೊಲ್ದಾರೆಲ್ಲ ಹೋಗಿ ಸೆಪ್ಪೆ ಅದು ಕೊಯ್ಕೊಂಬಂದು ಮೇಯಿಸ್ತೀವಿ ಸರ್. ಈ ಯೋಜನೆಯಿಂದ ನಾನೊಬ್ಬಳೇ ತೃಪ್ತಿಯಾಗಿ ಜೀವನವನ್ನ ನಡೆಸ್ತಾ ಇಲ್ಲ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿಯಾಗಿದೆ ಅಂತಿದ್ದಾರೆ ರೈತ ಮಹಿಳೆ ಕವಿತಾ. ಗೃಹಲಕ್ಷ್ಮಿ ಹಣ ತಗೊಂಡು ಹಸು ಎಲ್ಲ ಸೇವ್ ಮಾಡಿ ಹಸು ತಗೊಂಡು ಮನೆ ಖರ್ಚಿಗೆ ಎಲ್ಲ ಮತ್ತು ಹುಡುಗರಿಗೂ ನೀಟಾಗಿ ನಡೆಸ್ಕೊಂಡು ಆಗ್ತಾಯಿದೆ ಸರ್. ಆದಷ್ಟು ಗೃಹಲಕ್ಷ್ಮಿ ಹಣ ಸೇವ್ ಮಾಡಿ ಮತ್ತು ಅದನ್ನು ಬಂದಿದ್ದ ದುಡ್ಡನ್ನು ಖರ್ಚಿಗೆ ಬಳಸ್ಕೊಂಡು ಈ ಥರ ಏನಾರ ಅನುಕೂಲ ಮಾಡ್ಕೊಳ್ರಿ.
ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾರಿ ಅನುಕೂಲವಾಗಿದೆ. ಪ್ರತಿನಿತ್ಯ 10 ಲೀಟರ್ ಹಾಲು ಮಾರಿ ಕವಿತಾ ಜೀವನ ಸಾಗಿಸ್ತಾ ಇರುವುದು ಬೇರೆ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ವೀರೇಶ್ ಬಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.